ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ತಾತ್ಪೂರ್ತಿಕ ಸತ್ಯ, ತಾತ್ವಿಕ ಸತ್ಯ. ಈ ಜಗತ್ತಿಗೆ ಮಾಯೆ ಅಂತೀವಿ. ಮಾಯೆ ಅಂದರೆ ನಾನು ತಿಳಿದುಕೊಂಡ ಹಾಗೆ ಅದು ಇಲ್ಲ, ಅದು ಇದ್ದ ಹಾಗೆ ನಮಗೆ ತಿಳಿದಿಲ್ಲ. ಅದೇ ಮಾಯೆ. ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ, ಗಂಡು ಹೆಣ್ಣು ಇಬ್ಬರಿಗೂ ಜಗತ್ತು ಮಾಯೆ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತ ಹೇಗೆ ಹೇಳೋದು? ಅದಕ್ಕೆ ನಮ್ಮ ಹಿರಿಯರು ಸಂಶೋಧನೆ ಮಾಡಿದರು. ಒಂದು ವಿಷಯವನ್ನು ಹೇಳಿದರು. ಈ ಜಗತ್ತಿನಲ್ಲಿ ಎರಡು ಸತ್ಯ ಇವೆ. ಒಂದು ತಾತ್ಪೂರ್ತಿಕ ಸತ್ಯ, ಇನ್ನೊಂದು ತಾತ್ವಿಕ ಸತ್ಯ. ತಾತ್ಪೂರ್ತಿಕ ಸತ್ಯ ಎಂದರೆ ಸತ್ಯದಂತೆ ಕಾಣುತ್ತದೆ, ಆದರೆ ಸತ್ಯವಲ್ಲ. ಸತ್ಯದಂತೆ ಕಂಡು ಮರೆಯಾಗುತ್ತದೆ, ಕಾಯಂ ಇರೋದಿಲ್ಲ. ತಾತ್ವಿಕ ಸತ್ಯ ಎಂದರೆ ಕಾಯಂ ಇರೋದು, ಶಾಶ್ವತವಾದ ಸತ್ಯ. ಒಂದು ಮನೆ ಇತ್ತು. ಜಗಲಿಯಲ್ಲಿ ಒಂದು ಹಣತೆ ಹಚ್ಚಿಟ್ಟಿದ್ದರು. ಪಕ್ಕದಲ್ಲೇ ಬಚ್ಚಲು ಮನೆ ಇತ್ತು. ಅದರಲ್ಲಿ ಒಂದು ಮುಸುರೆಗಡಿಗೆ ಇತ್ತು. ಹಣತೆ ಮುಸುರೆಗಡಿಗೆಯನ್ನು ನೋಡಿ, ನನಗೆ ಎಷ್ಟು ಬೆಲೆ ಇದೆ ನೋಡು, ಇಲ್ಲಿ ನಮ್ಮನ್ನು ಮೇಲೆ ಕುಳ್ಳಿರಿಸಿದ್ದಾರೆ, ನಾನು ದೊಡ್ಡವ ಎಂದಿತು. ಅದಕ್ಕೆ ಮುಸುರೆಗಡಿಗೆ, ಮೇಲೆ ಕುಳ್ಳಿರಿಸಿದ್ದಾರೆ ಎಂದು ನೀನು ದೊಡ್ಡವ ಅಂತ ತಿಳ್ಕೋಬೇಡ. ಮೇಲೆ ಕುಂತವರೆಲ್ಲ ದೊಡ್ಡವರಲ್ಲ, ದೊಡ್ಡವರನ್ನೆಲ್ಲ ಮೇಲೆ ಕುಳ್ಳಿರಿಸುವುದೂ ಇಲ್ಲ ಎಂದಿತು. ನೀನು ಹುಚ್ಚ ಇದ್ದೀಯ. ನಿನ್ನ ಎಲ್ಲಿ ಕುಳ್ಳಿರಿಸಿದ್ದಾರೆ ನೋಡು. ನಿನಗೆ ಮುಸುರಿ ಹಾಕ್ತಾರೆ, ನನಗಾದರೆ ಹಾಗಲ್ಲ. ದೇವರ ಮುಂದೆ ಇಟ್ಟಿದ್ದಾರೆ. ದೇವರಿಗೆ ಕೈ ಮುಗಿದವರು ನನಗೂ ಕೈ ಮುಗಿತಾರೆ ಅಂತ ಹೇಳಿತು. ಅದೇ ಹೊತ್ತಿಗೆ ಮನೆಯಲ್ಲಿದ್ದ ಇಲಿ ಹೊರಕ್ಕೆ ಬಂತು. ಅದನ್ನು ಬೆಕ್ಕು ಅಟ್ಟಿಸಿಕೊಂಡು ಹೋಯಿತು. ಇಲಿಗೆ ತಾಗಿ ಹಣತೆ ಬಿದ್ದು ಒಡೆಯಿತು. ಇಲಿ ಬೆಕ್ಕಿನ ಜಗಳದಲ್ಲಿ ಮುಸುರೆಗಡಿಗೆ ಕೂಡ ಕೆಳಕ್ಕೆ ಬಿದ್ದು ಅದು ಒಡೆಯಿತು. ಮನೆಯ ಯಜಮಾನಿ ಬಂದು ಒಡೆದು ಬಿದ್ದಿದ್ದ ಹಣತೆ ಮತ್ತು ಗಡಿಗೆ ಎರಡನ್ನೂ ಒಟ್ಟಿಗೆ ತೆಗೆದು ಬಿಸಾಕಿದಳು. ಆಗ ಗಡಿಗೆ ಹಣತೆಗೆ, ನೀವು ದೊಡ್ಡವರಲ್ಲ, ಇಲ್ಯಾಕೆ ಬಂದ್ರಿ ಎಂದು ಕೇಳಿತು. ಅದಕ್ಕೆ ಹಣತೆ, ನನಗೆ ಈಗ ಸತ್ಯ ಗೊತ್ತಾಯಿತು ಎಂದಿತು. ನಿನಗೆ ಏನು ಸತ್ಯ ಗೊತ್ತಾಯಿತು ಎಂದು ಹಣತೆ ಕೇಳಿತು. ನನ್ನ ಮತ್ತು ನಿನ್ನ ಹೆಸರು, ರೂಪ ಬೇರೆ ಬೇರೆ, ಆದರೆ ಇಬ್ಬರ ಮೂಲ ಮಣ್ಣು ಎಂಬ ಸತ್ಯ ಗೊತ್ತಾಯಿತು ಎಂದು ಹೇಳಿತು. ಹಣತೆ, ಗಡಿಗೆ ಎನ್ನುವುದು ತಾತ್ಪೂರ್ತಿಕ ಸತ್ಯಗಳು. ಮಣ್ಣು ತಾತ್ವಿಕ ಸತ್ಯ. ಮಣ್ಣು ಇರೋದರಿಂದ ಇವು ಆಕಾರ ಪಡೆದಿವೆ. ಮಣ್ಣು ಬಿಟ್ಟರೆ ಇವಕ್ಕೆ ಅಸ್ತಿತ್ವವೇ ಇಲ್ಲ. ಹಣತೆ, ಗಡಿಗೆ ಇವುಗಳಿಗೆ ಇರುವಿಕೆ ಇಲ್ಲ. ಒಂದು ಕ್ಷಣ ತೋರಿ ಮರೆಯಾಗಿ ಹೋಗುತ್ತವೆ. ಆದರೆ ಮಣ್ಣಿಗೆ ಇಲ್ಲದಿರುವಿಕೆ ಇಲ್ಲ, ಅದು ಯಾವಾಗಲೂ ಇರುತ್ತದೆ. ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನು ಯಾರು ಅರಿತು ಬದುಕುತ್ತಾನಲ್ಲ, ಅವನನ್ನು ಜ್ಞಾನಿ ಅಂತ ಕರೀತಾರೆ. ಜಗತ್ತು ಅಂದರೂ ಹಾಗೆ, ಇದ್ದ ಹಾಗೆ ಅದು ಇಲ್ಲ. ಈ ಸತ್ಯವನ್ನು ಅರಿಯಬೇಕು ಮನುಷ್ಯ. ನಮಸ್ಕಾರ, ಧನ್ಯವಾದಗಳು.